ಸಂದರ್ಭದಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳಾಗಿದ್ದಾರೋ ಅವರ ಅಧ್ಯಕ್ಷತೆಯಲ್ಲಿ SIR ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ದೇವನಹಳ್ಳಿಯಲ್ಲಿ ಎಲ್ಲ MLAಗಳಿಗೆ MP ಗಳಿಗೆ XMLAಗಳಿಗೆ ಒಂದು ಮಾಹಿತಿ ಕೊಡುವಂಥ ಕೆಲಸ ಆಗಿತ್ತು. ಅದಾದಮೇಲೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಒಂದು ಆದೇಶ ಇತ್ತು. ಅವತ್ತೇ ಅವರ ಅಧ್ಯಕ್ಷರಾಗಿದ್ದರು, ಅವಾಗ DCM ಆಗಿದ್ದರು. ಏನಂದರೆ ಜಿಲ್ಲಾ ಸಚಿವರು ಆ ತಾಲೂಕು ಬಿಟ್ಟು SIR ಬಗ್ಗೆ ಎಲ್ಲ BLAಗಳಿಗೆ ಅವರು ಹೋಗಿ ಅರಿವು ಮೂಡಿಸಬೇಕು ಅನ್ನುವಂಥದ್ದು, ಜಾಗೃತಿ ಮೂಡಿಸಬೇಕು ಅನ್ನುವಂಥದ್ದು ಒಂದು ಸಂದೇಶ ಇತ್ತು. ಆ ಆದೇಶದ ಮೇಲೆ ಈಗ ಕ್ಯಾಬಿನೆಟ್ ಚೇಂಜ್ ಆಯಿತು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ತಾಲೂಕಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವರು XMLA MLAಗಳು ಮಂತ್ರಿಗಳು ಆ ತಾಲೂಕಲ್ಲಿ ಮಾಡಬೇಕು ಅನ್ನುವಂಥದ್ದು ಆದೇಶ ಇತ್ತು KPCCಯಿಂದ. ಈ ನಿಟ್ಟಿನಲ್ಲಿ ಅಧ್ಯಕ್ಷರಾದಂಥ B.K. ಹರಿಪ್ರಸಾದ್ ಅವರ ಆದೇಶದಿಂದ ಇದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ನನ್ನ ಕ್ಷೇತ್ರ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ SIR ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇದು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ BLAಗಳು, ಎಲ್ಲ ಪ್ರತಿಯೊಬ್ಬ ಬೂತಿನ BLAಗಳು ಮತ್ತು ಅದೇ ಥರ ಎಲ್ಲ ಹಲವು ಹಿರಿಯ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಭಾಗವಹಿಸಿದ್ರು. ಮತ್ತು ಸ್ಟೇಟ್ ಕಮಿಟಿಯಿಂದ KPCC ವತಿಯಿಂದ ಅದಾಮ್ ಖಾನ್ ಅನ್ನೋಂಥ ಒಬ್ಬ ಸಲಹೆ ಕೊಡೋದು ಮತ್ತು ಸಜೆಸ್ಟ್ ಮಾಡಲಿಕ್ಕೆ ಮತ್ತು ಇವೆಲ್ಲ ಮಾಹಿತಿ ಕೊಡಲಿಕ್ಕೆ ಅಂತ ಕಳಿಸ್ಕೊಟ್ಟಿದ್ರು SIR ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ. ಅವ್ರು ಭಾಳ ಅಚ್ಚುಕಟ್ಟಾಗಿ 2 ಗಂಟೆಗಳ ಕಾಲ ಯಾವ್ಯಾವ ರೀತಿ ಇದನ್ನ ನೀವು BLAಗಳು ಇದನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನ, ನಿಮ್ಮ ಓಟಿನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋಂಥದ್ದನ್ನ ಪ್ರತಿಯೊಂದು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದೆ. ಸೊ ಭಾಳ ಅತ್ಯಂತ ಯಶಸ್ವಿಯಾಗಿದೆ. ಸೊ ನಾನು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಮತ್ತು BLAಗಳಿಗೆ. ನೀವು SIRನ ಕಂಪ್ಲೀಟ್ ಮಾಡಿಕೊಂಡ್ರೆ ಒಂದು ಚುನಾವಣೆ ಮಾಡಿದಂಗೆ. ಸೊ ಹಾಗಾಗಿ ನೀವು ಫಸ್ಟ್ ಟಾಸ್ಕ್ ಕೊಟ್ಟಿದ್ದೀನಿ ಅವ್ರಿಗೆ, ಚುನಾವಣೆ ಮಾಡೋದಂಗೆ ಆಗ್ತದೆ. ನೀವು ಗ್ರಾಮ ಪಂಚಾಯತಿ ಮೆಂಬರು ZPT ಮೆಂಬರ್ ಆಗಬೇಕು ಅಂದರೆ ಇಲ್ಲಿ ನೀವು ಪ್ರಮುಖವಾಗಿ ಕೆಲಸ ಮಾಡಬೇಕಾಗ್ತದೆ ಅನ್ನೋದು ಮಾಹಿತಿ ಕೊಟ್ಟಿದ್ದೀನಿ. ಸೊ ಎಲ್ಲ ಒಪ್ಕೊಂಡವ್ರೆ, ನಮ್ಮ ಕಾರ್ಯಕರ್ತರು ಭಾಳ ಜೋಶ್ನಲ್ಲವ್ರೆ. ಸೊ ಇದನ್ನು ಇಂಪ್ಲಿಮೆಂಟ್ ಯಾವ ರೀತಿ ಮಾಡಬೇಕು 29 ಶುರು ಆಗುತ್ತೆ ಅಂತ ಈಗಾಗಲೇ ಮಾಹಿತಿ ಇದೆ. ಸೊ ನಮ್ಮ BLAಗಳು BLO ಜೊತೆ ಸಂಪರ್ಕ ಇಟ್ಕೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ರೆಡಿ ಇದ್ದೀವಿ.